ಶಿಗ್ಗಾವಿನಲ್ಲಿ ಈಗ ಬಣ ರಾಜಕೀಯ ಗರಿಗೆದರಿದೆ. ಬಣ ಬಡಿದಾಟ ಆಗೋಗಿದೆ. ಟಿಕೆಟ್ಗೋಸ್ಕರ ಈಗ ಅಲ್ಲಿ ಬೈ ಎಲೆಕ್ಷನ್ ಆಗಬೇಕು. ಆ ಬೈ ಎಲೆಕ್ಷನ್ ಟಿಕೆಟ್ಗೋಸ್ಕರ ಕಾಂಗ್ರೆಸ್ ಮುಖಂಡರುಗಳು ಸತೀಶ್ ಜಾರಕಿಹೊಳಿ ಎದುರೇ ಬಡಿದಾಡ್ಕೊಂಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರ ಶಿಗ್ಗಾವಿಯಲ್ಲಿ ಉಪಚುನಾವಣೆ ಆಗಬೇಕು. ಅಲ್ಲಿ ಆ ಟಿಕೆಟ್ಗೋಸ್ಕರ ನಾಯಕರುಗಳು ಸತೀಶ್ ಜಾರಕಿಹೊಳಿ ಎದುರೇನೆ ಯಾವುದೇ ಮುಲಾಜಿಲ್ಲದೆ ಬಡಿದಾಡ್ಕೊಂಡಿದ್ದಾರೆ. ಪ್ರವಾಸಿ ಮಂದಿರದ ಮುಂದೆ ಬೆಂಬಲಿಗರು ಗಲಾಟೆ ಮಾಡ್ತಾ ಇದ್ದಾರೆ. ಅಜ್ಜಂಪೀರ್ ಖಾದ್ರಿ, ಯಾಸಿರ್ ಖಾನ್ ಪಠಾಣ್ ಪೈಪೋಟಿ. ಇಬ್ಬರು ನಾಯಕರ ಬೆಂಬಲಿಗರ ಮಧ್ಯೆ ಸಿಕ್ಕಾಪಟ್ಟೆ ಮಾತಿನ ಚಕಮಕಿ ನೋಡಿ ಪೊಲೀಸರು ಬಂದು ಬಿಡಿಸಬೇಕಾಯಿತು. ಪ್ರವಾಸಿ ಮಂದಿರದ ಬಾಗಿಲಿನ ಗ್ಲಾಸ್ ಕೂಡ ಪೀಸ್ ಆಯ್ತು. ಅಷ್ಟರ ಮಟ್ಟಿಗೆ ಕಾರ್ಯಕರ್ತರು ನೂಕಾಟ ತಳ್ಳಾಟ ಮಾಡಿಕೊಂಡ್ರು, ಗದ್ದಲ ಎಬ್ಸಿದ್ರು. ಪ್ರವಾಸಿ ಮಂದಿರದಲ್ಲೇ ಭಾರೀ ಹೈಡ್ರಾಮಾ ಕ್ರಿಯೇಟ್ ಆಯಿತು. ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೀತಾ ಇತ್ತು. ಸತೀಶ್ ಜಾರಕಿಹೊಳಿ ಬಂದಿದ್ರು. ಅವ್ರ ಎದುರಿನಲ್ಲೇ ಕೋಲಾಹಲ ಸೃಷ್ಟಿಯಾಗೋಯ್ತು. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಗರಿಗೆದರಿದೆ, ಒಡಕುಂಟಾಗಿದೆ ಶಿಗ್ಗಾವಿನಲ್ಲಿ ಅನ್ನೋದು ಇದರಿಂದ ಗೊತ್ತಾಗತ್ತೆ. ರಾಜಕಾರಣಿ ಅಂದ್ರೆ ಇಲೆಕ್ಷನ್ ಅಂದ್ರೆ ಹೊಡೆದಾಟ ನ್ಯಾಚುರಲ್ ಆಗಿ 2-3 ಗುಂಪಿದ್ದಾಗ ಇದು ಸ್ವಾಭಾವಿಕ. ಚುನಾವಣೆ ಸ್ಟಾರ್ಟ್ ಹಂಗ ಘರ್ಷಣೆ ಇದ್ದಾಗಣ ಅದು ಜೋಶ್ ಇರ್ತೈತಿ ಎಲ್ಲಾ ಕಡೆ. ಅದೇನು ಸ್ವಾಭಾವಿಕ ಅಲ್ಲ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾರುತಿ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಸತೀಶ್ ಜಾರಕಿಹೊಳಿ ಏನೋ ಹೇಳ್ತಾ ಇದ್ದಾರೆ, ಅಲ್ಲಿ ಎಲೆಕ್ಷನ್ ಅಂದಮೇಲೆ ಭಿನ್ನಾಭಿಪ್ರಾಯ ಇರತ್ತೆ, ಟಿಕೆಟ್ಗಾಗಿ ಆಕಾಂಕ್ಷಿಗಳು ಇರ್ತಾರೆ ಅಂತ. ಆದ್ರೆ ಇಲ್ಲಿ ಇದು ಸಿಕ್ಕಾಪಟ್ಟೆ ಬಿದಿರಂಪಾಟ ಆಗೋವರೆಗೂ ಹೋಗ್ಬಿಟ್ಟಿದೆ. ಪಾಪ ಸತೀಶ್ ಜಾರಕಿಹೊಳಿ ಸುಮ್ಮನೆ ಕೈ ಕೊಟ್ಕೊಂಡು ನೋಡ್ತಾ ಇದ್ದಾರೆ. ಯಾಕೆ ಇಲ್ಲಿವರೆಗೂ ಹೋಯ್ತು ಮಾರುತಿ? ರೈಟ್, ಕರೆ ಕಟ್ ಆಗಿದೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಅಷ್ಟು ದೊಡ್ಡ ನಾಯಕ ಲೀಡ್ರು ಸತೀಶ್ ಜಾರಕಿಹೊಳಿ ಕೈ ಕಟ್ಕೊಂಡು ಸುಮ್ಮನೆ ನೋಡ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವರ ಎದುರೇನೆ ಕಾರ್ಯಕರ್ತರು, ಇಬ್ಬರು ನಾಯಕರ ಬೆಂಬಲಿಗರು ಮಾತಿನ ಚಕಮಕಿ ಮಾಡಿಕೊಂಡ್ರು. ಸಿಕ್ಕಾಪಟ್ಟೆ ನೂಕಾಟ ತಳ್ಳಾಟ ಬಡಿದಾಟದವರೆಗೂ ಹೋಯ್ತು. ಬಾಗಿಲಿನ ಗ್ಲಾಸ್ ಪೀಸ್ ಆಗೋವರೆಗೂ ಹೋಯ್ತು. ಸೊ ಶಿಗ್ಗಾವಿನಲ್ಲಿ ಕಾಂಗ್ರೆಸ್ ಬಣ ಬಡಿದಾಟ ಇಷ್ಟರ ಮಟ್ಟಿಗೆ ಯಾಕಾಯ್ತು? ರೈಟ್, ಪ್ರತಿನಿಧಿ ಮಾರುತಿ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ನಾನು ಹೇಳ್ತಾ ಇದ್ದೆ ಸತೀಶ್ ಜಾರಕಿಹೊಳಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಅಂತ ಪರಿಸ್ಥಿತಿ ಬಂತು. ಯಾಕೆ ಇಷ್ಟರ ಮಟ್ಟಿಗೆ ತಾರಕಕ್ಕೆ ಹೋಯ್ತು ಬಣ ರಾಜಕೀಯ? ಮೊದಲೇ ಯಾಕೆ ಇವ್ರು ಕಂಟ್ರೋಲ್ ಮಾಡಲಿಲ್ಲ? ಏನ್ ನಡೀತು? ಶ್ರೀಲಕ್ಷ್ಮಿ, ಉಪಚುನಾವಣೆ ಹಿನ್ನೆಲೆ ಬಸವರಾಜ ಬೊಮ್ಮಾಯಿ ಅವರಿಗೆ ಗೆಲುವಿಗೆ ಸುಗಮವಾಗಿ ದಾರಿಯನ್ನ ಕಾಂಗ್ರೆಸ್ ಅವರೇ ಮಾಡ್ಕೊಡ್ತಾರೆ ಅಂದ್ರೆ ತಪ್ಪಾಗಲಾರದು ಅಂತ ಹೇಳ್ತೀನಿ. ಯಾಕಂದ್ರೆ ಒಬ್ಬ ಸಚಿವರು ತಾಲೂಕಿಗೆ ಬಂದಾಗ ಅವ್ರಿಗೆ ಕೊಡುವ ಗೌರವನ್ನ ಇಲ್ಲಿಯ ಸ್ಥಳೀಯ ನಾಯಕರ ಏನು ಪಣ ಇರುತ್ತೆ ಬಣಗಳು ಇಲ್ಲಿ ಎರಡಾಗಿ ಅವರಿಬ್ರು ನಮಗೆ ಒಬ್ಬರಿಗೆ ಯಾಸಿರ್ ಖಾನ್ ಪಟ್ಟಣದ ಇನ್ನೊಬ್ರು ಅಜ್ಜಂಪೀರ್ ಖಾದ್ರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತಕ್ಕಂಥ ಒಂದು ವಿಚಾರ ಹಿಡ್ಕೊಂಡು ಐಬಿ ಮುಂದೆ ಜಮಾವಣೆಗೊಳ್ತಾರೆ. ಶಾಮಿಯಾನ ಕುರ್ಚಿಗಳನ್ನ ತರಿಸಿಕೊಂಡು ಇಲ್ಲಿ ಹಾಕಿ ಕೂತ್ಕೋತಾರೆ. ಆದ್ರೆ ಸಚಿವರು ಬಂದಿದ್ದಾರೆ, ಅವ್ರು ಮೀಟಿಂಗ್ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಕೂಡ ಅದನ್ನ ಯಾರು ಕ್ಯಾರೆ ಮಾಡದೆ ನಮ್ಮ ನಾಯಕರಿಗೆ ಟಿಕೆಟ್ ಕೊಡಲೇಬೇಕು, 23 ವರ್ಷಗಳಿಂದ ಕಾಂಗ್ರೆಸ್ ಕಟ್ಟಿ ಬೆಳೆಸಿದ್ದಾರೆ, ಅಂತವ್ರಿಗೆ ಟಿಕೆಟ್ ಕೊಡಿ, ಯಾರಿಗೆ ಕೊಡ್ತೀರಾ, ಸ್ಥಳೀಯರಿಗೆ ಕೊಡಬೇಕು ಅಂತಕ್ಕಂಥ ಕೂಗು ಕೂಡ ಹೆಚ್ಚಾಗಿ ಕೇಳಿ ಬಂತು. ಆದ್ರೂ ಕೂಡ ಸಚಿವ ಜಾರಕಿಹೊಳಿ ಕೈ ಕಟ್ಟಿ ನಡು ರಸ್ತೆಯಲ್ಲಿ ನಿಂತ್ಕೊಂಡಿದ್ರು. ಆದ್ರೂ ಕೂಡ ಜನರು ಮಾತ್ರ ಯಾವುದೇ ಕಾರಣಕ್ಕೂ ಕದಲಿಲ್ಲ ಅಂತ ಹೇಳ್ಬೋದು. ಸತತ 1 ಗಂಟೆಗೂ ಹೆಚ್ಚು ಕಾಲ ರಸ್ತೆಯಲ್ಲಿ ನಿಂತ್ಕೊಂಡಿದ್ರು. ತದನಂತರ ಏನು ಒಂದು ಪ್ರವಾಸಿ ಒಂದಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಕೂಡ ಅದೇ ರೀತಿ ಗಲಾಟೆ ಗದ್ದಲ ಮಾಡ್ತಾರೆ. ಸಭೆಯನ್ನು ಕೂಡ ಮಾಡ್ಲಿಕ್ಕೆ ಕೊಡೋದಿಲ್ಲ.
ಟಿಕೆಟ್ ನಮ್ಮ ನಾಯಕರಿಗೆ ಕೊಡಲೇಬೇಕು ಅಂತ ಒಂದು ವಿಚಾರ ಇಟ್ಕೊಂಡು ಸಾಕಷ್ಟು ಗಲಾಟೆ ಮಾಡ್ತಾರೆ. ಅದರೊಂದಿಗೆ ಗ್ಲಾಸ್ ಅನ್ನು ಕೂಡ ಹೊಡೆಯುವ ಮುಖಾಂತರ ತಳ್ಳಾಟ ನುಕಟಾಗುತ್ತೆ. ಎರಡೂ ಬಣದ ಮಧ್ಯೆ ಮಾತುಕತೆ ಆಗ್ತದೆ. ಇನ್ನೇನು ಕೈ ಹಚ್ಚಿ ಜಗಳ ಮಾಡ್ತಾರೆ ಅನ್ನೋ ಒಂದು ವಿಷಯಕ್ಕೆ ಹೋಗಿತ್ತು. ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಬಂದ ನಂತರ ಈ ಒಂದು ಸಮಸ್ಯೆನ ಮತ್ತೆ ಸಮಾಧಾನ ಮಾಡಿರೋ ಮಾತು ಹೇಳಬೇಕು ಲಕ್ಷ್ಮಿ. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ.